ಪಂಚಮಸಾಲಿ ಹೋರಾಟದ ಸಂದರ್ಭದಲ್ಲಿ ನಡೆದ ಗಲಾಟೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಲಾಗಿದೆ. ಪಂಚಮಸಾಲಿ ಮೀಸಲಾತಿ ಹೋರಾಟದ 23 ಜನರ ವಿರುದ್ಧ ಕೇಸ್ ದಾಖಲು ಮಾಡಲಾಗಿದೆ. ಸುವರ್ಣಸೌಧಕ್ಕೆ ಮುತ್ತಿಗೆ ಯತ್ನ ಹಾಗೂ ಜನರಿಗೆ ಪ್ರಚೋದನೆ ನೀಡಿರುವ ಆರೋಪ ಹೊರಿಸಲಾಗಿದೆ. ಪ್ರತಿಭಟನೆ ವೇಳೆ ರಾಷ್ಟ್ರೀಯ ಹೆದ್ದಾರಿ ಬಳಿ ಹಾಕಿದ್ದ ಬ್ಯಾರಿಕೇಡ್ ತಳ್ಳಿ ಪೊಲೀಸರ ಮೇಲೆ ಕಲ್ಲು, ಚಪ್ಪಲಿ ಎಸೆದಿರುವ ಬಗ್ಗೆ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಸತತವಾಗಿ 2 ದಿವಸದಿಂದ ಬರೀ ಒಂದೇ ಪಾಯಿಂಟ್ ಮೇಲೆ ಸ್ಟ್ರೆಸ್ ಮಾಡ್ತಾ ಇದ್ದೀವಿ. ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಆದಾಗ ಪ್ರೊಟೆಸ್ಟ್ ಮಾಡಬಹುದು, ಹೈವೇಗೆ ಯಾವುದೇ ತೊಂದರೆ ಆಗಬಾರದು, ಜನರಿಗೆ, ಜನಸಾಮಾನ್ಯರಿಗೆ ಹಾಗೂ ಹೋರಾಟಗಾರರಿಗೂ ಯಾವುದೇ ತೊಂದರೆ ಆಗಬಾರದು, ಶಾಂತಿಯಿಂದ. ಇದಾದ ನಂತರ ಕ್ರಮಗಳು ಏನೇನಾಗಿದ್ದಾವೆ ಇವತ್ತು ಮಧ್ಯಾಹ್ನ ಅದನ್ನು ನಮ್ಮ ಪೊಲೀಸ್ ಕಮಿಷನರ್ ಅವರು ತಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸುವರ್ಣಸೌಧದ ಎದುರು ನಡೆದ ಗಲಭೆಯಲ್ಲಿ ಸಾರ್ವಜನಿಕ ಹಾಗೂ ಪೊಲೀಸ್ ವಾಹನಗಳು ಸಹ ಜಖಂಗೊಂಡಿವೆ. ಕಲ್ಲು ತೂರಾಟದಿಂದ ಪೊಲೀಸರಿಗೆ ಗಾಯಗಳಾಗಿವೆ. ಗಲಭೆಯಲ್ಲಿ ಪಾಲ್ಗೊಂಡವರ ವಿರುದ್ಧ ವಿವಿಧ ಕಲಂ ಅಡಿಯಲ್ಲಿ ಕೇಸ್ ದಾಖಲು ಮಾಡಲಾಗಿದೆ. ಕೋಆರ್ಡಿನೇಟ್ ಮಾಡಿಬಿಟ್ಟು ಆರ್ಗನೈಸ್ ಜೊತೆ ಸೇರ್ಕೊಂಡೇ ಏನೇನು ಅರೇಂಜ್ಮೆಂಟ್ ಮಾಡಬೇಕಾಗಿತ್ತು ಎಲ್ಲ ಅರೇಂಜ್ಮೆಂಟ್ ಆಗಿದೆ. ಏನು ತೀರ್ಮಾನ ಆಯಿತು ಆ ತೀರ್ಮಾನ ಪ್ರಕಾರ ಎಲ್ಲ ಅರೇಂಜ್ಮೆಂಟ್ ಕೂಡ ಆಗಿದೆ. ಬಂದೋಬಸ್ತ್ ಅರೇಂಜ್ಮೆಂಟ್ ಆಗಲಿ ಅಥವಾ ಬೇರೆ ಅಡ್ಮಿನಿಸ್ಟ್ರೇಟಿವ್ ಅರೇಂಜ್ಮೆಂಟ್ ಆಗಲಿ, ಫೇಲ್ಯೂರ್ ಆರ್ಗನೈಸರ್ ಕಡೆಯಿಂದ ಆದ್ರೆ, ಆ ತರ ಅನ್ರೂಲಿ ಆದ್ರೆ ನಾವು ಕಂಟ್ರೋಲ್ ಮಾಡಬೇಕಾಗ್ತದೆ. ಯಾಕಂದ್ರೆ ನ್ಯಾಷನಲ್ ಹೈವೇ ಮೇಲೆ ಅಂತ ಸಿಚುವೇಶನ್ ಬಂದ ಮೇಲೆ ಏನೇನೋ ಆಗಬಹುದು, ಅವು ಎಲ್ಲ ಕ್ಯಾಲ್ಕುಲೇಟ್ ಮಾಡಬಹುದು. ಆ ಒಂದು ಕಂಟ್ರೋಲ್ ಮಾಡಕ್ಕೆ, ಸಿಚುವೇಶನ್ ಕಂಟ್ರೋಲ್ ಮಾಡಕ್ಕೆ ಪ್ಯಾರಲಲ್ಲಿ ಇಮಿಡಿಯೇಟ್ಲಿ ನಾವು ಡೈವರ್ಜನ್ ಕೂಡ ಮಾಡಿದ್ದೇವೆ. ಬಾಗೇವಾಡಿ ಕಡೆಯಿಂದ ಆಗಲಿ ಅಥವಾ ಹತ್ತರಿ ಕಡೆಯಿಂದ ಆಗಲಿ ಡೈವರ್ಜನ್ ಇತ್ತು, ಆದರೂ ಅಷ್ಟು ವೆಹಿಕಲ್ ಕಂಟ್ರೋಲ್ ಮಾಡಕ್ಕೆ ಸಿಚುವೇಶನ್ ಔಟ್ ಆಫ್ ಹ್ಯಾಂಡ್ ಹೋಗಬಾರ್ದು. ಮತ್ತೆ ಅವ್ರಿಗೆ ಪ್ಯಾರಲಲ್ಲಿ ನಾವು ನಮ್ಮ SP ಅವರು, ನಮ್ಮ ಸೀನಿಯರ್ ಆಫೀಸರ್ಸ್ ಕೂಡ ಸೇರ್ಬಿಟ್ಟು ಸ್ವಾಮೀಜಿ ಆಗಲಿ ಅವ್ರು ಬೇರೆ ಬೇರೆ ಲೀಡರ್ ಆಗಲಿ ಮಾತುಕತೆ ಕೂಡ ಪ್ಯಾರಲಲ್ಲಿ ಮಾಡ್ತಾ ಇದ್ದೆ. ಅವ್ರಿಗೆ ನಾವು ಕಂಟ್ರೋಲ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ, ಅವ್ರಿಗೂ ರಿಕ್ವೆಸ್ಟ್ ಮಾಡಿದೆ ತಾವು ಕೂಡ ಕಂಟ್ರೋಲ್ ಮಾಡಿ. ಕ್ರಾಂತಿ ಸಮಾಚಾರ